ಜೀವನದಲ್ಲಿ ಖುಷಿಯಾಗಿ ಆರೋಗ್ಯವಾಗಿ ಇರ್ಬೇಕಂದ್ರೆ ತಾವು ಏನು ಮಾಡಬೇಕು? ನನ್ನ ಮುಸುಡಿಗೆ ಏನ್ರಿ ರೋಗ? ಚೆನ್ನಾಗಿದೆಯಲ್ಲ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ತಿನ್ನಬೇಕು, ಕಣ್ ತುಂಬ ಮಲಗಬೇಕು ಆ್ಯಂಡ್ ಖುಷಿನ ಡಬಲ್ ಮಾಡ್ಕೊಳ್ಬೇಕು ಅಂದರೆ ವೆರಿ ಸಿಂಪಲ್ ಸ್ವಾಮಿ, ನಮ್ಮ ಪ್ರೋಗ್ರಾಮ್ ನೋಡಬೇಕು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕದ ಟ್ಯಾಲೆಂಟೆಡ್ ಮ್ಯೂಸಿಕ್ ಬ್ಯಾಂಡ್ನ ತವರ ಮನೆ. ಇದು ನೋಟ್ಸ್ ಆ್ಯಂಡ್ ಬೀಟ್ಸ್, ನಾದ ಝೇಂಕಾರ. ನಾನು ಇಮ್ರಾನ್, ಇದು ಚಂದನ ವಾಹಿನಿ. ಇದು ಮೇ ತಿಂಗಳಲ್ಲಿ ಮಳೆನಾ? ಅಯ್ಯೋ ಸ್ವಾಮಿ, ಎಲ್ಲ ಉಲ್ಟಾ ಪಲ್ಟಾಗಿದೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಒಂದು ಕಾಲದಲ್ಲಿ ಸಮ್ಮರಲ್ಲಿ ಸಮ್ಮರ್, ಸ್ಪ್ರಿಂಗು, ಚಳಿಯಲ್ಲಿ ಚಳಿ ಆಗ್ತಾಯಿತ್ತು, ಮಳೆ ಟೈಮಲ್ಲಿ ಮಳೆ ಬರ್ತಾಯಿತ್ತು. ಈಗ ಎಲ್ಲ ಕನ್ಫ್ಯೂಷನ್ ಚೌಚೌಬಾತ್ ಆಗೋಗಿದೆ. ಅದಕ್ಕೆ ಒಂದು ಇಂಪಾರ್ಟೆಂಟ್ ಕಾಲ್ ಮಾಡಬೇಕು, ಮಾಡ್ತೀನಿ ರೀ. ಹಲೋ ಪ್ರಕೃತಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು. ತಾವು ಮಳೆಗೆ ಮತ್ತು ಬಿಸಿಲಿಗೆ ಸ್ವಲ್ಪ ಫೋನ್ ಮಾಡಿ. ಯಾವಾಗೋ ಬರ್ತಾರಲ್ಲ ಸ್ವಾಮಿ, ಹೆಂಗೆ ಪಾಪ ನಮ್ಮ ರೈತರು ನಾಟಿ ಮಾಡಬೇಕು, ಆವಾಗಲೇ ಮಳೆ ಬಂದುಬಿಟ್ರೆ ಹೆಂಗಾಗತ್ತೆ ಅಲ್ವಾ? ಏನಾಗಿದೆ ಅಂದರೆ ಸ್ವಾಮಿ, ಈಗ ಟೈಮಿಗೆ ಯಾವುದೂ ಬರ್ತಾಯಿಲ್ಲ. ಅದಕ್ಕೆ ನಮ್ಮ ಪ್ರಕೃತಿ ಆ ಮಳೆ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾರೆ, ಅಪ್ಪ ಟೈಮಿಗೆ ಬಾ, ಅಪ್ಪ ಟೈಮಿಗೆ ಬಾ. ಅಷ್ಟೊಂದು ಬಗ್ಬೇಡ, ಹಿಂದೆ ಯಾವಾಗಲೂ ಒಳ್ಳೆಯವ್ರು ಇರಲ್ಲ. ಹಾಗೆ ನಮ್ಮ ಜೀವನ ಹೇಗೆ ನಡಿಬೇಕಂತ ಅದೇ ಹೇಳ್ತಾ ಇದ್ದಾರೆ. ನಾನಲ್ಲ, ನೆಲದ ಹಾಡು ಟೀಮ್ ಹೇಳ್ತಾ ಇದ್ದಾರೆ, ಕೇಳಿ. ದೇವ ಕಾಯೋ ಮಾದೇವ, ದೇವ ಕಾಯೋ ಮಾದೇವ, ದೇವ ಕಾಯೋ ಮಾದೇವ, ದೇವ ಕಾಯೋ ಮಾದೇವ. ನಾವು ಬೇರು ಕಿತ್ತ ಬಳ್ಳಿ, ನಾವು ಹಸಿರ ಕಳ್ಳು ಬಳ್ಳಿ, ನಾವು ಬೇರು ಕಿತ್ತ ಬಳ್ಳಿ, ನಾವು ಹಸಿರ ಕಳ್ಳು ಬಳ್ಳಿ, ನೀ ಸಲಹೋ ನಮ್ಮ ನಾವಿದ್ದಲ್ಲಿ, ದೇವ ಕಾಯೋ ಮಾದೇವ, ದೇವ ಕಾಯೋ ಮಾದೇವ. ತಂದನಾನ 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 ಸುವಲಾಲಿ, ತಂದನಾನ 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 ಸುವಲಾಲಿ. ನಾಟಿಗೂ ಮುಂಚೆ ಬಾರೋ ಸುವಲಾಲಿ, ತೆನೆ ಒಡೆಯೋಕ್ಕೂ ಮುನ್ನ ಬಾರೋ ಸುವಲಾಲಿ. ನಾಟಿಗೂ ಮುಂಚೆ ಬಾರೋ ಸುವಲಾಲಿ, ತೆನೆ ಒಡೆಯೋಕ್ಕೂ ಮುನ್ನ ಬಾರೋ ಸುವಲಾಲಿ. ತಂದನಾನ 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 ಸುವಲಾಲಿ, ತಂದನಾನ 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 ಸುವಲಾಲಿ. ಕುಯ್ಲಿಗೆ ಬರಬ್ಯಾಡ್ವೋ ಸುವಲಾಲಿ, ಕಣಕ್ಕಂತೂ ಬರ್ಲೇಬ್ಯಾಡ್ವೋ ಸುವಲಾಲಿ. ಕುಯ್ಲಿಗೆ ಬರಬ್ಯಾಡ್ವೋ ಸುವಲಾಲಿ, ಕಣಕ್ಕಂತೂ ಬರ್ಲೇಬ್ಯಾಡ್ವೋ ಸುವಲಾಲಿ. ತಂದನಾನ 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 ಸುವಲಾಲಿ. ನಾಟಿಗೂ ಮುಂಚೆ ಬಾರೋ ಸುವಲಾಲಿ, ತೆನೆ ಒಡೆಯೋಕ್ಕೂ ಮುನ್ನ ಬಾರೋ ಸುವಲಾಲಿ. ನಾಟಿಗೂ ಮುಂಚೆ ಬಾರೋ ಸುವಲಾಲಿ, ತೆನೆ ಒಡೆಯೋಕ್ಕೂ ಮುನ್ನ ಬಾರೋ ಸುವಲಾಲಿ. ಸೂರ್ಯೋ ಅಂದ್ರೆ ಸೂರ್ಯಕ್ಕಿಲ್ಲ, ನಿಲ್ಲು ಅಂದ್ರೆ ನಿಲ್ಲಕ್ಕಿಲ್ಲ, ಹೋಗು ಅಂದ್ರೆ ಹೋಗೆ ಬುಟ್ಯ ಸುವಲಾಲಿ. ಸೂರ್ಯೋ ಅಂದ್ರೆ ಸೂರ್ಯಕ್ಕಿಲ್ಲ, ನಿಲ್ಲು ಅಂದ್ರೆ ನಿಲ್ಲಕ್ಕಿಲ್ಲ, ಹೋಗು ಅಂದ್ರೆ ಹೋಗೆ ಬುಟ್ಯ ಸುವಲಾಲಿ. ಸೂರ್ಯೋ ಅಂದ್ರೆ ಸೂರ್ಯಕ್ಕಿಲ್ಲ, ನಿಲ್ಲು ಅಂದ್ರೆ ನಿಲ್ಲಕ್ಕಿಲ್ಲ, ಹೋಗು ಅಂದ್ರೆ ಹೋಗೆ ಬುಟ್ಯ ಸುವಲಾಲಿ. ಸೂರ್ಯೋ ಅಂದ್ರೆ ಸೂರ್ಯಕ್ಕಿಲ್ಲ, ನಿಲ್ಲು ಅಂದ್ರೆ ನಿಲ್ಲಕ್ಕಿಲ್ಲ, ಹೋಗು ಅಂದ್ರೆ ಹೋಗೆ ಬುಟ್ಯ ಸುವಲಾಲಿ. ತಂದನಾನ 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 ಸುವಲಾಲಿ. ಜೂಜುಕೋರನಾಗ ಬ್ಯಾಡ, ಹೊಟ್ಟೆ ಮ್ಯಾಲೆ ಒಡೆಯ ಬ್ಯಾಡ, ಒತ್ತೊತ್ಕೆ ಮಳೆ ಸುರಿಯೇ ಸುವಲಾಲಿ.
ಜೂಜುಕೋರನಾಗ ಬ್ಯಾಡ ಹೊಟ್ಟೆ ಮ್ಯಾಲೆ ಒಡೆಯ ಬ್ಯಾಡ ಒತ್ತೊತ್ತಿಗೆ ಮಳೆ ಸುರಿಯಸುವಲಾಲಿ ಜೂಜುಕೋರನಾಗ ಬ್ಯಾಡ ಹೊಟ್ಟೆ ಮ್ಯಾಲೆ ಒಳೆಯ ಬ್ಯಾಡ ಒತ್ತೊತ್ತಿಗೆ ಮಳೆ ಸುರಿಯಸುವಲಾಲಿ ಜೂಜುಕೋರನಾಗ ಬ್ಯಾಡ ಹೊಟ್ಟೆ ಮ್ಯಾಲೆ ಒಡೆಯ ಬ್ಯಾಡ ಒತ್ತೊತ್ತಿಗೆ ಮಳೆ ಸುರಿಯಸುವಲಾಲಿ ನಾಟಿಗೂ ಮುಂಚೆ ಬಾರೋ ಸುವಲಾಲಿ ತೆನೆ ಒಡೆಯೋಕ್ಕೂ ಮುನ್ನ ಬಾರೋ ಸುವಲಾಲಿ ನಾಟಿಗೂ ಮುಂಚೆ ಬಾರೋ ಸುವಲಾಲಿ ತೆನೆ ಒಡೆಯೋಕ್ಕೂ ಮುನ್ನ ಬಾರೋ ಸುವಲಾಲಿ ತಂದನಾನ 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 ಸುವಲಾಲಿ ತಂದನಾನ 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 ಸುವಲಾಲಿ. ಐ ಲವ್ ಯು ಯು ಮಸ್ಟ್ ಲವ್ ಮೀ ನೆನಪಾಯ್ತೋ ಆ ಓಮ್ ಸಿನಿಮಾ ಡೈಲಾಗು. ಬಟ್ ಈಗ ಅದು ಹೇಳೋಕ್ಕಾಗಲ್ಲ. ಒಂದು ಕಾಲದಲ್ಲಿ ಒಂದು ಹುಡುಗಿಗೆ ನೋಡಬೇಕಂದ್ರೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಾಯಿದ್ರು. ಓ ಅಲ್ಲಿ ಆ ಹುಡುಗಿ ಅಂತ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಈಗ ಫುಲ್ಲು ಡಿಫ್ರೆಂಟ್ ಆಗಿದೆ ಸ್ವಾಮಿ. ಎಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾರೆ. ಹುಡುಗಿನ ನೋಡೋಕ್ಕೆ ಶಾಸ್ತ್ರ ಇನ್ಸ್ಟಾಗ್ರಾಮಲ್ಲೇ ನಡೀತೈತೆ. ಅಲ್ಲ ನಂಗೊಂದು ಆಸೆ, ಆ ಟೈಮ್ಗೆ ಹೋಗ್ಬೇಕು. ಅಲ್ಲಿ ಒಂದು ಹುಡುಗಿ ಫುಲ್ಲು ಸೀರೆ ಉಟ್ಟು ನಡ್ಕೊಂಡು ಬರ್ತಾರವಾಗ ಹಿಂದೆ ಮಲ್ಲಿಗೆ ಹೂವು. ಆಹಾ ನೋಡಿ ಅವ್ರನ್ನ ನೋಡಿ ನಮ್ಮ ಮನಸ್ಸು ಎದೆ ಇದ್ದಿಲ್ಲು ಹಾಟು ಅಂತಾರಲ್ಲ, ಪರಪರಲ್ಲ ಡಬ 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 ಅಂತ ಹೊಡ್ಕೊಳ್ಳುತ್ತೆ. ಬಟ್ ಈಗ ಆ ಕಾಲ ಒಟ್ಟೋಗಿದೆ. ಈಗ ರೀಲ್ಸ್ ನೋಡಿ ಅಬ್ಬಬ್ಬ 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 ಅಂತ ಹೊಡ್ಕೊಳ್ಳುತ್ತೆ. ಗಟ್ಟಿಗೆ ಕಟ್ಟಿ ಕೂತಾಡಿ
ನಬ ಗೆಟ್ಟಿಗೆ ಕಟ್ಟಿ ಕೂತಾಡಿ ಬತ್ತಾಳೆಲ್ಲಾನೆ ಲಾಲ 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 ತನನ ತಾನನ ಜೇನುಕುರುಬ ಹಾಡು ಅಷ್ಟು ಚೆನ್ನಾಗಿ ಬರಲ್ಲ. ಬಟ್ ನೀವು ಯೋಚನೆ ಮಾಡಿ ಸ್ವಲ್ಪ, ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀವು ಎಷ್ಟು ವಾರದಿಂದ ನಮ್ಮ ಜೇನುಕುರುಬ ತಂಡವರು ಹಾಡೋದು ಹಾಡನ್ನು ಕೇಳ್ತಾ ಇದ್ದೀರಾ. ಕೆಲವ್ರಿಗೆ ಅರ್ಥ ಆಗಿರ್ಬೋದು, ಕೆಲವರಿಗೆ ಅಷ್ಟು ಅರ್ಥ ಆಗಲ್ಲ. ಬಟ್ ಒನ್ ಥಿಂಗ್ ನಾನು ಕಲ್ತಿದ್ದು ಏನಪ್ಪ ಅಂದರೆ ಇವರಿಂದ ನಮ್ಮತನನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯ ಸ್ಪೆಷಲು, ಯುನೀಕು, ಅವನಲ್ಲೇ ಒಂದು ಸ್ಪೆಷಾಲಿಟಿ ಇರುತ್ತೆ ಕಣ್ರಿ. ನಮ್ಮ ಜೇನುಕುರುಬರ ಸ್ಪೆಷಾಲಿಟಿ ಅಂದರೆ ಕಾಡಲ್ಲೇ ಇರ್ತಾರೆ, ಕಾಡಲ್ಲೇ ವಾಸ ಮಾಡ್ತಾರೆ, ಕಾಡು ಜೊತೆ ಮಾತಾಡ್ತಾರೆ, ಅದು ಇದು ಎಲ್ಲ ಹಾಡೆಲ್ಲ ಕಾಡಲ್ಲೇ ಬರೀತಾರೆ. ಈಗ ನನ್ನ ಸ್ಪೆಷಾಲಿಟಿ ಏನಪ್ಪ ಅಂದರೆ ನನ್ನ ಸ್ಪೆಷಾಲಿಟಿ ಇದೆ ಹೇಳ್ತೀನಿ. ಒಂದು ಕೆಲಸ ಮಾಡಿ, ನೀವು ಹಾಡು ನೋಡಿ, ನಾನು ನಮ್ಮ ಡೈರೆಕ್ಟರ್ ಅಮ್ಮ ಹತ್ರ ಕೇಳ್ಕೊಂಡು ಬರ್ತೀನಿ. ಆ ಡೈರೆಕ್ಟರ್ ಅಮ್ಮ, ನನ್ನ ಸ್ಪೆಷಾಲಿಟಿ ಏನು, ಓಡೋಗ್ತಾ ಇದ್ದೀರಾ? ಬಂದೆ, ಕೇಳ್ಕೊಂಡು ಬಂದೆ. ಮುಂದಿನ ಹಾಡು ಪುರಂದರ ದಾಸರ ಒಂದು ಕೃತಿ, ತಾರಕ್ಕ ಬಿಂದಿಗೆ ನಾ ನೀರಿಗೆ ಹೋಗುವೆ. ತಾರಕ್ಕ ಬಿಂದಿಗೆ ನಾ ನೀರಿಗೆ ಹೋಗುವೆ. ಏನಿದು? ಬಿಂದಿಗೆ ತೊಗೊಂಡು ನೀರಿಗೆ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ. ಬಟ್ ಇದ್ರ ಮೀನಿಂಗು ಡಿಫ್ರೆಂಟ್ ಆಗಿದೆ.
ಬಿಂದಿಗೆ ಇಲ್ಲಿ ಯಾವುದಕ್ಕೆ ಹೋಲಿಸಿದ್ದಾರೆ ಅಂದರೆ ನಮ್ಮ ತಲೆ, ನಮ್ಮ ಬುದ್ಧಿನ. ಹಾಗೆ ನೀರು ಏನು, ನೀರಂದರೆ ಜಸ್ಟ್ ನೀರಲ್ಲ, ಅದು ಭಕ್ತಿ. ಸೊ ಆ ಭಕ್ತಿನ ಈ ತಲೆಯಲ್ಲಿ ತುಂಬಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ತುಂಬಿಸಾದ್ಮೇಲೆ ಏನು ಮಾಡಬೇಕು? ಅಭಿಷೇಕ ಮಾಡಬೇಕಲ್ವಾ? ಯಾರನ್ನ? ನಮ್ಮ ಕೃಷ್ಣ ಪರಮಾತ್ಮ. ಸೊ ಅವನ ಧ್ಯಾನ, ಅವನ ಗುಣಗಾನ ಮಾಡ್ಕೊಂಡು ಜೀವನ ನಡೆಸಬೇಕು ಅಂತ ನಮ್ಮ ದಾಸರು ಹೇಳ್ತಾ ಇದ್ದಾರೆ. ಹೌದು ಸ್ವಾಮಿ, ನಿಮ್ಮ ಕಷ್ಟ ಇರಲಿ ಏನೇ ಇರಲಿ, ಒಂದೇ ಒಂದು ಟೈಮ್, ಒಂದೇ ಒಂದು ನಿಮಿಷ ಸುಮ್ಮನೆ ತಾಳ್ಮೆಯಿಂದ ಕೂತು ಈ ಥರ ಆರಾಮಾಗಿ ದೇವ ನನ್ನ ಕಾಪಾಡು. ನೀವು ಯಾವ ದೇವ್ರನ್ನ ನಂಬ್ತೀರಾ ಅದೇ ಡಿಫ್ರೆಂಟು, ಬಟ್ಟು ಈ ಥರ ಕಣ್ಣು ಮುಚ್ಚಿ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಗ ನಿಮ್ಮ ತಲೆಯಲ್ಲಿರೋ ಈ ಬಿಂದಿಗೆದಲ್ಲಿ ಆ ಭಕ್ತಿನ ತುಂಬಿಸ್ಕೊಳ್ಳಿ. ಆಗ ನೋಡಿ ಸ್ವಾಮಿ, ಫುಲ್ಲು ಲೈಫು ಸೂಪರು. ತಾರಕ ಬೆಂದಿಗೆ ನಾನೀರಿಗೆ ಹೋಗುವೆ ತಾರೆ ಬೆಂದಿಗೆಯ, ತಾರಕ ಬೆಂದಿಗೆ ನಾನೀರಿಗೆ ಹೋಗುವೆ ತಾರೆ ಬೆಂದಿಗೆಯ, ಬಿಂದಿಗೆ ಒಡೆದರೆ ಒಂದೇ ಕಾಸು, ಬಿಂದಿಗೆ ಒಡೆದರೆ ಒಂದೇ ಕಾಸು, ತಾರೆ ಬೆಂದಿಗೆಯ, ತಾರೆ ಬೆಂದಿಗೆಯ, ತಾರಕ ಬೆಂದಿಗೆ ನಾನೀರಿಗೆ ಹೋಗುವೆ ತಾರೆ ಬೆಂದಿಗೆಯ. ರಾಮ ನಾಮವೆಂಬ ರಾಮ ನಾಮವೆಂಬ ರಸವುಳ್ಳ ನೀರಿಗೆ ತಾರೆ ಬೆಂದಿಗೆಯ, ರಾಮ ನಾಮವೆಂಬ ರಸವುಳ್ಳ ನೀರಿಗೆ ತಾರೆ ಬೆಂದಿಗೆಯ, ಕಾಮಿನಿಯರ ಕೂಡೆ ಏಕಾಂತವಾದೆನು, ಕಾಮಿನಿಯರ ಕೂಡೆ ಏಕಾಂತವಾದೆನು, ತಾರೆ ಬೆಂದಿಗೆಯ, ತಾರೆ ಬೆಂದಿಗೆಯ, ತಾರೆ ಬೆಂದಿಗೆಯ, ತಾರಕ ಬೆಂದಿಗೆ ನಾನೀರಿಗೆ ಹೋಗುವೆ 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 ತಾರೆ ಬೆಂದಿಗೆಯ, ತಾರೆ ಬೆಂದಿಗೆಯ, ತಾರೆ ಬೆಂದಿಗೆಯ, ತಾರೆ ಬೆಂದಿಗೆಯ. ಈ ಹಾರ್ಟು ಇಷ್ಟಿರುತ್ತೆ, ಒಂಚೂರು ಇಷ್ಟಿರ್ಬೋದಾ? ಆದರೆ ಅದರಲ್ಲಿ ಇಡೀ ಪ್ರಪಂಚಕ್ಕೆ ಜಾಗ ಇದೆ. ಆ್ಯಂಡ್ ಸ್ಪೆಷಲಿ ನಾವು ಯಾರನ್ನ ತುಂಬ ಪ್ರೀತಿ ಮಾಡ್ತೀವೋ ಅವರಿಗೆ ಸ್ಪೆಷಲ್ ಜಾಗ ಕೊಡ್ತೀವಿ. ಅಣ್ಣ ಇನ್ನು 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 ಏನೋ ಬೇಕಣ್ಣ, ಇದು ಸರಿಯಾಗ್ಲಿಲ್ವೇ? ಇಲ್ಲ ಬೇಕು. ನನ್ನ ಲೈಫಲ್ಲಿ ಕೊಟ್ಟಿರೋ ಜಾಗ ಭಾವಗೀತೆಗೆ, ಭಾವಗೀತೆಗಳಿಗೆ ನಾನು ತುಂಬ ಸ್ಪೆಷಲ್ ಜಾಗ ಕೊಟ್ಟಿದ್ದೀನಿ. ಹಾಗೆ ನಮ್ಮ ಕಲಿ ಬ್ಯಾಂಡ್ಗೆ, ಯಾಕಂದರೆ ಇವರು ಭಾವಗೀತೆನ ಡಿಫ್ರೆಂಟ್ ಸ್ಟೈಲಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ನಾನು ಕೇಳಿದೆ ಕಲಿ ಬ್ಯಾಂಡ್ ಹೇಗಿದೆ ಐಡಿಯಾ ಬಂತು ಅಂತ. ಅವಾಗ ಹೇಳಿದ್ರು, ಆ್ಯಕ್ಚುಲಿ ನಾವು ನಿಮ್ಮನ್ನು ರೋಡಲ್ಲಿ ನೋಡಿದ್ವಿ ಇಮ್ರಾನ್, ನೀವು ಈ ಥರ ನಡ್ಕೊಂಡು ಹೋಗ್ತಾಯಿದ್ರು, ಎಲ್ಲರೂ ಆರಾಮಾಗಿ ಹೋಗ್ತಾರೆ, ನೀವು ಪೆದ್ದ ಥರ ಹೋಗ್ತಾಯಿದ್ರಿ. ಅವಾಗ ನಮ್ಗೆ ಗೊತ್ತಾಯಿತು ಈ ಭಾವಗೀತೆನ ಕರೆಕ್ಟಾಗಿ ಹೇಳಿದ್ರೆ ಯಾರೂ ಕೇಳಲ್ಲ, ನಿಮ್ಮ ಥರ ಪೆದ್ದ ಥರ ಏನಾದರೂ ಡಿಫ್ರೆಂಟಾಗಿ ಯೂನಿಕಾಗಿ ಮಾಡಿದ್ರೆ ಎಲ್ಲರೂ ಕೇಳ್ತಾರೆ ಅಂತ ನಾವು ಮಾಡಿದ್ವಿ ಅಂದರು. ಕಲ್ಕಿ ಬ್ಯಾಂಡಿಗೆ ನಾನು ಕೇಳಿದೆ ಈ ಐಡಿಯಾ ಎಲ್ಲಿಂದ ಬಂತು ಅಂತ. ಅವಾಗ ಅವ್ರು ಹೇಳಿದ್ರು, ಈ ಡೌಟನ್ನ ನಾನು ಕಲ್ಕಿ ಬ್ಯಾಂಡ್ ಹತ್ರನೇ ಕೇಳಬೇಕು. ಅವರು ನನ್ನ ಹೊಗಳಿದ್ರ ಇಲ್ಲ ಅಂತ ಉಗಿದ್ರ ಅಂತ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೀಗ ನೀವು ಹಾಡು ನೋಡಿ. ಕಂಡೆ ಕಾವ್ಯ ಕಣ್ಣೆ ನಿನ್ನ, ಕಂಡೆ ಕಾವ್ಯ ಕಣ್ಣೆ ನಿನ್ನ, ಹೃದಯದೊಳಗೆ ಕರೆದೆನ, ಹೃದಯದೊಳಗೆ ಕರೆದೆನ, ನಿಲ್ಲು ನಿಲ್ಲು ನೀರೆ ನನ್ನ, ನಿಲ್ಲು ನಿಲ್ಲು ನೀರೆ ನನ್ನ, சொல்ல கேளு சொல்ல கேளு
ಹಸಿರು ರತ್ನ ಕೂಸುರು ಹಚ್ಚ ಹಸಿರು ರತ್ನ ಕೂಸುರು ಪೀಠವಿರಲು ನಿನ್ನದೇನ ಪೀಠವಿರಲು ನಿನ್ನದೇನ ದಿನವು ನಿನ್ನ ಸೇವೆಗೈವೆ ದಿನವು ನಿನ್ನ ಸೇವೆಗೈವೆ ಧ್ಯಾನ ದೀಪ ಬೆಳಗುವೆ ಜ್ಞಾನ ದೀಪ ಬೆಳಗುವೆ ಕಂಡೆ ಕಾವ್ಯ ಕರುಣೆ ಕಂಡೆ ಕಾವ್ಯ ಕರುಣೆ ಆ ಕಾವ್ಯ ನಿನ್ನ ಕಂಡೆ ಕಾವ್ಯ ನಿನ್ನ ಹಲೋ, ಇದು 21st ಸೆಂಚುರಿ ಸ್ವಾಮಿ. ಇದು ಕಲಿಯುಗ ಅಂತ ಹೇಳ್ತಾರೆ, ಆದರೆ ನನ್ನ ಪ್ರಕಾರ 21st ಸೆಂಚುರಿ ಅಂತ ಹೇಳೋಣ ಸದ್ಯಕ್ಕೆ. ಈ 21st ಸೆಂಚುರಿದಲ್ಲಿ ಏನು ಸಿಗತ್ತೆ? ನೋಡಿ ನೋಡಿ, ಸ್ಮಾರ್ಟ್ಫೋನ್, ಆ ಕ್ಯಾಚೇಟ್ ಅದು ಸಿಗತ್ತೆ, ರೋಬೋಟ್ಸ್ ಎಲ್ಲ ಸಿಗತ್ತೆ, ಆದರೆ ಒಂದು ಸಿಗಲ್ಲ. ಏನು ಗೊತ್ತಾ? ನೆಮ್ಮದಿ, ಮನುಷ್ಯತ್ವ, ಒಬ್ರಿಗೆ ನಂಬಿಕೆ ಸಿಗಲ್ಲ ಸ್ವಾಮಿ. ನಂಬಿಕೆ ಇಲ್ಲ ಇಲ್ಲ ಇಲ್ಲ. ಯಾಕೆ ಹೇಳ್ತಾ ಇದ್ದೀನ? ಯಾವ ದೇಶದ ರಮಣ ಬಂದನು, ಯಾವ ದೇಶದ ರಮಣ ಬಂದನು, ಏನು ಮೋಸ ಮಾಡಿದನು ನೋಡಿ. ನೀವು ಒಬ್ಬರಿಗೆ ಒಳ್ಳೇದು ಮಾಡ್ತಿರೋ ಇಲ್ವೋ ಬೇಡ, ಆದರೆ ಕೆಟ್ಟದ್ದು ಮಾತ್ರ ಮಾಡಬೇಡಿ. ಮನಸ್ಸಿಗೆ ತುಂಬ ನೋವಾಗುತ್ತೆ. ಹೌದು, ಹಂಗಂತ ಯಾರು ಹೆಲ್ಪ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಹೆಲ್ಪ್ ಮಾಡಿ ಸ್ವಾಮಿ. ನೋಡಿ, ಇದು 5 ಬೆರಳು, 1 2 3 4 5 ಎಲ್ಲ ಒಂದೇ ಥರ ಇರುತ್ತಾ? ಇಲ್ಲ, ಹೆಲ್ಪ್ ಮಾಡಬೇಕು. ಆದರೆ ಒಂದೇ ಒಂದು ಬೇಜಾರು ಏನಂದರೆ, ಯಾರಾದ್ರು ಹೆಲ್ಪ್ ಅಂತ ಕೇಳಕ್ಕೆ ಬರ್ತಾರಲ್ಲ, ಅವ್ರಿಗೆ ಹೆಲ್ಪ್ ಮಾಡಿದ್ಮೇಲೆ ಅವ್ರು ನಮಗೆ ಮಾಡ್ಬಿಟ್ಟು ಹೋಗ್ತಾರೆ. ಅದೇ ನಮಗೆ ಬೇಜಾರು. ಯಾರೋ ಬೇರೆಯವ್ರು ಮಾಡಿದ್ರೆ ಬೇಜಾರಿಲ್ಲ, ಆದರೆ ಮನಸ್ಸಿಗೆ ತುಂಬ ಹತ್ತಿರ ಇರೋರು ಈ ರೀತಿ ಮಾಡಿಬಿಟ್ರೆ ಯಾವ ದೇಶದ ರಮಣ ಬಂದು ಏನ ಮೋಸವ ಮಾಡಿದ ಯಾವ ದೇಶದ ರಮಣ ಬಂದು ಏನ ಮೋಸವ ಮಾಡಿದ ಯಾವ ದೇಶದ ರಮಣ ಬಂದು ಏನ ಮೋಸವ ಮಾಡಿದ ಯಾವ ದೇಶದ ರಮಣ ಬಂದು ಚಿಂತಿ ಅರಿಯದ ಚಿಗುರಿಗೆ ಚಿತೆಯೂ ಸುತ್ತರಿದಾಂಗ ಚಿತೆಯೂ ಸುತ್ತರಿದಾಂಗ ಚಿತೆಯೂ ಸುತ್ತರಿದಾಂಗ ನಂಬಿ ಬಂದವಳ ಇಂಬುಗೇಡಾದಂಗ 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 ಚಿಂತಿ ಅರಿಯದ ಚಿಗುರಿಗೆ ಚಿತೆಯೂ ಸುತ್ತರಿದಾಂಗ ನಂಬಿ ಬಂದವಳ ಇಂಬುಗೇಡಾದಂಗ ಗಡಬಡಿಸ್ಯಾಳೋ ಎಂತ ಗಾತಾತೋ ಚಡಬ
ಕ್ವಾಟಿಲಿಟ್ಟು ಕೀಲಿ ಜಡಿದು ಬ್ಯಾಟಿ ಗ್ವಾದ ಜಡಿದು ಬ್ಯಾಟಿ ಗ್ವಾದ ಜಡಿದು ಬ್ಯಾಟಿ ಗ್ವಾದ ಸ್ವಾಟಿ ತಿರುವಿತ ಯಾರೇ ಬ್ಯಾಟಿ ಗ್ವಾದ ಯಾರೇ ಬ್ಯಾಟಿ ಗ್ವಾದ ಯಾರೇ ಬ್ಯಾಟಿ ಗ್ವಾದ ಕ್ವಾಟಿಲಿಟ್ಟು ಕೀಲಿ ಜಡಿದು ಬ್ಯಾಟಿ ಗ್ವಾದ ಸ್ವಾಟಿ ತಿರುವಿತ ಯಾರೇ ಬ್ಯಾಟಿ ಗ್ವಾದ ಹಿಂಗಿ ಹೋಗಬಹುದು ಮನದ ಚಿಂತೆ ಇನ್ನು ಇಲ್ಲೇ ಎಣಿಸಲೇನು ದುನಿಯ ಜಂತೆ ಯಾವ ದೇಶದ ರಮಣ ಬಂದು ಏನ ಮೋಸವ ಮಾಡಿದ ಯಾವ ದೇಶದ ರಮಣ ಬಂದು ಏನ ಮೋಸವ ಮಾಡಿದ ಯಾವ ದೇಶದ ರಮಣ ಬಂದು ಯಾವ ದೇಶದ ರಮಣ ಬಂದು ಯಾವ ದೇಶದ ರಮಣ ಬಂದು ಯುವರ್ ಆನರ್, ನಾನು ರವಿ ಮಾತಾಡ್ತಾ ಇದ್ದೀನಿ. ಈ ಪ್ರೋಗ್ರಾಮ್ ಸೂಪರ್ ಆಗಿದೆ, ಆದರೆ ಈ ಆ್ಯಂಕರು ಡಬ್ಬಾ ಥರ ಮಾಡ್ತಾನೆ, ಎಲ್ಲ ಪೀಸ್ ಮಾಡ್ತಾನೆ. ಅವ್ನಿಗೇನಾದರೂ ಮಾಡಿ ಯುವರ್ ಆನರ್. ಅಲ್ಲ ಆನರ್, ಬರ್ತಾನೆ ಮಾತಾಡ್ತಾನೆ ಹೋಗ್ತಾ ಇರ್ತಾನೆ, ಸುಮ್ಮನೆ ಪೇಮೆಂಟ್ ತೊಗೊಳ್ತಾ ಇರ್ತಾನೆ. ಏನು ಮಾಡೋದು ಯುವರ್ ಆನರ್? ಅಯ್ಯ ಸ್ವಾಮಿ, ರವಿ ಮಾಮ ಹಂಗೆಲ್ಲ ಹೇಳ್ಬಿಡ್ರಿ, ನಾವು ಹೊಟ್ಟೆ ಹೊಡಿಬಿಡ್ರಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಸುಮ್ಮನೆ ತಮಾಷೆ ಮಾಡಿದೆ ಸ್ವಾಮಿ. ಬಟ್ ಈಗ ಮನೆ ಹೋಗೋ ಟೈಮ್ ಬಂದಿದೆ. ನೆಕ್ಸ್ಟ್ ವಾರ ಮತ್ತೆ ಸಿಗ್ತೀನಿ. ಕೊನೆಯದಾಗಿ ಹೇಳೋದು ಒಂದೇ, ಎಲ್ಲೇ ಇರಿ, ಹೇಗೆ ಇರಿ, ಎಂದೆಂದಿಗೂ ನೀ ಕನ್ನಡವಾಗಿರಿ. ಆದಷ್ಟು ಮೊಬೈಲಿಂದ ದೂರ ಇರಿ, ಮ್ಯೂಸಿಕ್ಗೆ ಹತ್ತಿರ ಇರಿ, ಸದಾ ನಗ್ತಾ ಇರಿ. ಇದು ಕರ್ನಾಟಕದ ಟ್ಯಾಲೆಂಟೆಡ್ ಮ್ಯೂಸಿಕ್ ಬ್ಯಾಂಡ್ನ ತವರ್ ಮನೆ, ನೋಟ್ಸ್ ಆ್ಯಂಡ್ ಬೀಟ್ಸ್. ನಾದ ಝೇಂಕಾರ, ನಾನು ಇಮ್ರಾನ್, ಇದು ಚಂದನ ವಾಹಿನಿ. ಲೇಲೆ ಅಮ್ಮುಣ್ಣ ಲೇಲೆ ಲೇಲೆ ಅಮ್ಮುಣ್ಣ ಲೇಲೆ ರೆಸಿ ಮೆಸೆಲೆ ತಂದ ಚಂದ ಚಂದ